ಪರ್ವತ ಕುಮಾರದೇವರ ಪರ್ವತಕ್ಕೆ ಹತ್ತಕ್ಕೂ ಹೋಗಿ ಬರ್ತಾರೆ ಹುಡುಗರೆಲ್ಲ. ಇಲ್ಲಿ ಹೋದರೆ ನಮಗೆ 12 ಕಿಲೋಮೀಟ್ರು ಫಾಲ್ಸ್ ಹತ್ರ. ಅಲ್ಲಿ ಹೋದರೆ ಅಲ್ಲಿಂದ ಒಂದು ಒಳ ಹಾದಿ ಐತೆ, ಅಲ್ಲಿಂದ ನಡೆದು ಹೋಗ್ತಾರೆ ಟ್ರೆಕ್ಕಿಂಗು. ಹೋಮ್ ಸ್ಟೇಗೆ ಜನಗಳೆಲ್ಲ ಬರ್ತಾರೆ, ಅದು ಸಾಕಷ್ಟು ಜನ ಬರ್ತಾರೆ. ನಾವು ಚೆನ್ನಾಗಿ ಅವ್ರನ್ನ ನೋಡ್ಕೊಳ್ತೀವಿ. ಅವರು ಮನೆಯವ್ರ ಥರನೇ ಕೊನೆಗೆ ಹೋಗಬೇಕಾದ್ರೆ ಫ್ರೆಂಡ್ಸಾಗಿ ಚೆನ್ನಾಗಿ ಹೋಗ್ತಾರೆ. ಮತ್ತು ಇಲ್ಲಿ ಹಾಲು ಇದು ಟಿ ವಿ ನೋಡ್ಬೋದು. ಮತ್ತು ಇದೊಂದು ಬೆಡ್ರೂಮು. ಇಲ್ಲಿ ಫ್ಯಾಮಿಲಿ ಎಲ್ಲ ಮಲಗ್ಬೋದು. ಚೆನ್ನಾಗಿದೆ ರೂಮು, ಮನೆ, ವಾತಾವರಣ ಎಲ್ಲ. ಇಲ್ಲಿ ಬಂದವರೆಲ್ಲ ಚೆನ್ನಾಗಿದೆ, ಹಸಿರು ಗಾಳಿ ಬೆಳಕು ಎಲ್ಲ ಅಂತ ಹೇಳ್ತೇವೆ. ತುಂಬ ಜನ ಬರ್ತಾರೆ. ಇದೊಂದು ಬೆಡ್ರೂಮು, ಇಲ್ಲಿ ಮಲಗ್ಬೋದು ಫ್ಯಾಮಿಲಿ. ಅವ್ರನ್ನೆಲ್ಲ ನಾವು ಚೆನ್ನಾಗಿ ಬಂದವ್ರಿಗೆಲ್ಲ ನೋಡ್ಕೊಳ್ತೀವಿ. ಫುಡ್ಡು ಅವರು ಕೇಳಿದ್ದು ನಾನ್ ವೆಜ್ ಮಾಡ್ತೀವಿ, ಮತ್ತು ವೆಜ್ಜು ಮಾಡಿಕೊಡ್ತೀವಿ. ಪಕೋಡ ಮಾಡ್ತೀವಿ, ಪಲ್ಯ, ಮತ್ತು ಇದು ಚಪಾತಿ, ರೈಸು, ಸಾಂಬಾರು. ಸ್ಪೆಷಲ್ಲು ನಾವು ಎಲ್ಲ ಮಾಡ್ತೀವಿ. ನಮ್ಮ ಕಡೆ ಹಳ್ಳಿ ಕಡೆ ಇದ್ದಿದ್ದು ಎಲ್ಲನೂ ಹಲಸಿ ಬಡ್ಕು ಪಲ್ಯ, ಸಾಂಬಾರು, ಸೊಪ್ಪಿನ ಸಾಂಬಾರು, ಸೊಪ್ಪಿನ ಪಲ್ಯ ಎಲ್ಲ ಮಾಡಿಕೊಡ್ತೀವಿ. ನಾನ್ ವೆಜ್ಜು ಕಬಾಬ್ ಮಾಡ್ತೀವಿ. ಮತ್ತು ಸ್ಪೆಷಲ್ಲು ಫ್ರೈ ಮಾಡ್ತೀವಿ, ರೋಸ್ಟ್ ಮಾಡ್ತೀವಿ, ಸಾಂಬಾರು ಮಾಡ್ತೀವಿ. ಎಲ್ಲ ಇಷ್ಟಪಡ್ತಾರೆ ಮಾಡಿದ್ದೆಲ್ಲನೂ ಊಟ ಮಾಡಿ. ಮತ್ತು ಹೋಗ್ಬೇಕಾದ್ರೆ ತುಂಬ ಚೆನ್ನಾಗಿ ಹೋಗ್ತಾರೆ, ನೆಂಟರ ಥರ ಗೆಸ್ಟ್ ಥರ ಹೋಗ್ತಾರೆ. ಟೋಟಲು ಒಂದು 20 ಜನ ಉಳಿಬೋದು. ಇದರಲ್ಲಿ ಒಂದು 10 ಜನ ಅವರು ಫ್ಯಾಮಿಲಿ ಆದರೆ ಒಂದು 14 ಜನ ಎಲ್ಲ ಮಲಗ್ತಾರೆ. ಹಾಲಲ್ಲೆಲ್ಲ ಹಾಸ್ಕೊಂಡು ಮಲಗ್ತಾರೆ. ಅವರು ಭಾರಿ ಖುಷಿ ಪಡ್ತಾರೆ. ಒಂದು ದಿವಸ ಬಂದವರು 2 ದಿವಸ 3 ದಿವಸ ಇಲ್ಲೇ ಹಾಲ್ಟ್ ಆಗ್ತಾರೆ. ಇನ್ನಿಲ್ಲಿ ನೋಡೋಂಥ ಸ್ಥಳಗಳೆಲ್ಲ ಐತೆ ಸುಮಾರು. ದೇವಸ್ಥಾನ, ಕುಮಾರದೇವರ ಪರ್ವತ, ಫಾಲ್ಸು ಎಲ್ಲ ಹೋಗ್ತಾರೆ. ದುಬಾರಿ ಇದೆ ಕುಶಾಲನಗರದಲ್ಲಿ. ಎಲ್ಲ ನೋಡೋಂಥದ್ದೆಲ್ಲ ಸಿಕ್ಕಾಪಟ್ಟೆ ಇದೆ. ಎಂಜಾಯ್ ಮಾಡಿ ಹೋಗ್ತಾರೆ ಬಂದವರೆಲ್ಲ. ಮತ್ತು ಅವರು ಅಡುಗೆನೂ ಮಾಡ್ಕೋಬೋದು, ಅದಕ್ಕೂ ನಾವು ಅವಕಾಶ ಕೊಡ್ತೀವಿ. ಕಾಫಿ ಮಾಡ್ಕೊಳ್ತಾರೆ, ಬಿಸಿನೀರು ಕಸ್ಕೊಳ್ತಾರೆ, ಅಡುಗೆ ಮಾಡ್ತಾರೆ. ಇದು ಕಿಚನು. ಇದರಲ್ಲೆಲ್ಲ ಅವರೇ ಫ್ಯಾಮಿಲಿ ಬಂದರೆ ಅವರೇ ಮಾಡಿಕೊಂಡು ಅವರು ಊಟ ಮಾಡೋಂಥ ವ್ಯವಸ್ಥೆನೂ ಮಾಡಿಕೊಡ್ತೀವಿ ನಾವು. ಹಾಂ, ಎಲ್ಲ ಇದೆ. ಪಾತ್ರೆ, ಅವರಿಗೆ ಬೇಕಾಗಂಥ ಬಳಸೋಂಥ ವಸ್ತುಗಳು ಎಲ್ಲನೂ ನಾವು ಸಪ್ಲೈ ಮಾಡ್ತೀವಿ, ಕೊಡ್ತೀವಿ. ಚೆನ್ನಾಗಿದೆ. ಗ್ಲಾಸು, ಕುಡಿಯೋಕ್ಕೆ ಲೋಟಗಳು, ಎಲ್ಲ ತಟ್ಟೆಗಳು ಎಲ್ಲನೂ ಕೊಡ್ತೀವಿ. ಬಿಸಿನೀರು ಸದಾ ಬರುತ್ತೆ 24 ಗಂಟೆ. ತೊಂದರೆ ಏನಿಲ್ಲ. ಗೀಜರು ಇದೆ. 2 ಬಾತ್ರೂಮಲ್ಲಿ ಗೀಜರ್ ಇದೆ. ಮತ್ತು ಸೌದೆ ಒಲೆ ಕಟ್ಟಿಗೆ, ಅದರಿಂದಲೂ ಕಾಯಿಸ್ತೀವಿ. ಅದರಿಂದ ಕಾಯಿಸಿ 24 ಗಂಟೆನೂ ಬಿಸಿನೀರು, ಸ್ನಾನಕ್ಕೆಲ್ಲ ತೊಂದರೆ ಇಲ್ಲ. ಹಂಡೆ ಹೂಣಿ ಅದರಿಂದ ಹೊರಗಡೆಯಿಂದ ಬೆಂಕಿ ಹಾಕಿ ಬೆಂಕಿಯಿಂದಲೂ ನೀರು ಕಾಯಿಸ್ಕೊಡ್ತೀವಿ. ಈ ರೀತಿ ಬೆಂಕಿ ಹಾಕಿ 24 ಗಂಟೆ ನಾವು ನೀರು ಕಾಯಿಸ್ಕೊಡ್ತೀವಿ. ಬಿಸಿನೀರಿಗೇನು ತೊಂದರೆ ಇಲ್ಲ. ಕರೆಂಟೇ ಆಗಬೇಕು ಅನ್ನೋದೇನಿಲ್ಲ. ಕರೆಂಟ್ ಹೋದರೂ ಬಿಸಿನೀರು ಅಡ್ಜಸ್ಟ್ ಆಗುತ್ತೆ. VCP ಇಟ್ಟಿವಿ, ಅದು ಆಗುತ್ತೆ. VPS ಅಲ್ಲೂ ಕರೆಂಟ್ ಬರುತ್ತೆ, ತೊಂದರೆ ಏನಿಲ್ಲ. ಇಲ್ಲಿ ಈಚೆಯಿಂದನೂ ಸ್ನಾನ ಮಾಡೋದು ಭಾರಿ ಖುಷಿ ಪಡ್ತಾರೆ ಟೌನ್ ಕಡೆಯರೆಲ್ಲ. ಇಲ್ಲಿಂದಲೂ ಹಂಡೆಯಿಂದಲೂ ನೀರು ಬರುತ್ತೆ ಬಿಸಿ ಕಾದು. ಇಲ್ಲಿಂದಲೂ ಹಿಂಗೆ ತೋಡಿ ಸ್ನಾನ ಮಾಡೋಕ್ಕೂ ಇಷ್ಟಪಡ್ತಾರೆ. ಇದರಿಂದಲೂ ಈ ರೀತಿ ಮಲಗಿ ಸ್ನಾನ ಮಾಡೋಕ್ಕೆ ತುಂಬ ಜನ ಇಷ್ಟಪಡ್ತಾರೆ ಸಿಟಿ ಕಡೆಯರೆಲ್ಲ ಬಂದರೆ. ಇದು 24 ಗಂಟೆ ಬಿಸಿನೀರು ಇಲ್ಲಿರುತ್ತೆ. ಇಲ್ಲಿಂದಲೂ ತಣ್ಣೀರು ಬರುತ್ತೆ, ಬೇಕು ಅಂದರೆ ತಣ್ಣೀರು ಬಿಡ್ಬೋದು. ಬಿಸಿನೀರು ಬೇಕು ಅಂದರೆ ಗೀಜರು, ಟಾಪರು ಎಲ್ಲೆಲ್ಲೂ ಬರುತ್ತೆ. ನಲ್ಲಿ ಇದೆ ಎಲ್ಲ ತಾವು. ಹಾಂ, ಇದು ವಾಶ್ರೂಮಿಗೆ ಬರುತ್ತೆ. ಇಲ್ಲಿ ಬೈಕ್ ಹಾಕಿವ ಪೈಪ, ಇಲ್ಲಿ ಬೆಂಕಿ ಹಾಕಿದರೆ ಅಲ್ಲಿ ಆ ಕಡೆನೂ ಸ್ನಾನ ಮಾಡ್ಬೋದು, ಈ ಕಡೆನೂ ಸ್ನಾನ ಮಾಡ್ಬೋದು. ಇಲ್ಲಿ ಬಾತ್ರೂಮಿಗೂ ಬರುತ್ತೆ. ಆ ರೀತಿ ಮಾಡೀವಿ. ಈ ರೀತಿ ಇದು ನೋಡಿ, ಈ ರೀತಿ ಇದು ಬಿಸಿನೀರು ಕಾದು ಹಂಡಿಂದ ಬರೋದು. ಇದು ನೀರು, ಬಿಸಿ ನೀರು. ಇದು ಗೀಜರ್ ನೀರು. ಇದು ಗೀಜರ್ದು. ಇದು ತಣ್ಣೀರು. ಹಾಂ, ಇದು ಹಂಡೆಯಿಂದ ಬರೋದು, ಇದು ಗೀಜರಿಂದ ಬರೋದು. ಇದು ತಣ್ಣೀರು. ಈ ರೀತಿ ಎಲ್ಲ ಸೌಕರ್ಯ ಇದೆ, ತೊಂದರೆ ಏನಿಲ್ಲ.
ಹಾಂ, ಚಿಂತೆ ಇಲ್ಲ ಬಿಸಿನೀರಿಗೆ. ಎಲ್ಲರೂ ಯಾರೇ ಬಂದರೂ 2 ದಿವಸ ಇದ್ದು ಹೋಗ್ತಾರೆ. ಒಂದು ದಿವಸ ಅಂತ ಬುಕ್ ಮಾಡ್ತಾರೆ, 2 ದಿವಸ ಇದ್ದು ಹೋಗ್ತಾರೆ. ಮತ್ತೆ ಫಸ್ಟ್ ಒಂದು ದಿವಸ ಬಂದು ನೋಡ್ಕೊಂಡರು ಮತ್ತು ಪುನಃ ಫ್ಯಾಮಿಲಿ ಕರ್ಕೊಂಡು ಮತ್ತು ವಾಪಸ್ ಬರ್ತಾರೆ ಇಲ್ಲಿಗೆ. ನಾವು ಬರ್ತೀವಿ ಅಂತ ತಿಂಗಳು ಮೊದಲೇ ಬುಕ್ ಮಾಡ್ತಾರೆ. ಏರ್ ಎಂಡಲ್ಲಂತೂ ತಿಂಗಳು ಮೊದಲೇ ಬುಕ್ ಮಾಡಿ ಎಷ್ಟು ಜನ ಕೇಳ್ತಾರೆ ನಮಗೆ ಬೇಕು ಅಂತ. ಸೀಸನ್ ಟೈಮಲ್ಲಿ 1 ತಿಂಗಳು 2 ತಿಂಗಳು ಮೊದಲೇ ಬುಕ್ ಮಾಡಬೇಕಾಗುತ್ತೆ. ಏರ್ ಟೈಮಲ್ಲಿ ಆಗೆಲ್ಲ ಸಿಕ್ಕಾಪಟ್ಟೆ ಜನ ಬರ್ತಾರೆ ಮೊದಲು. ಮತ್ತೆ ಅಂದರೆ 15 ದಿವಸಕ್ಕೂ ಬುಕ್ ಮಾಡೋರಿದ್ದಾರೆ, 8 ದಿವಸಕ್ಕೆ ಬುಕ್ ಮಾಡೋರಿದ್ದಾರೆ. ಬೇಕು ಅಂತ ತುಂಬ ಜನ ಮಾತ್ರ ಭಾರಿ ಇಷ್ಟಪಡ್ತಾರೆ. ಪರಿಸರ ಚೆನ್ನಾಗಿದೆ, ಗಾಳಿ ವಾತಾವರಣ, ಸೊಳ್ಳೆ ಇಲ್ಲ, ನೊಣ ಇಲ್ಲ, ಗಲೀಜಿಲ್ಲ, ಅಂಗಡಿ ಹತ್ರನಾರು ಗಲೀಜಿಲ್ಲ, ಮನೆ ಹತ್ರನಾರು ಗಲೀಜಿಲ್ಲ, ಭಾರಿ ಚೆನ್ನಾಗಿದೆ. ಮಕ್ಕಳಿಗೆಲ್ಲ ಓಡಾಡೋಕ್ಕೆ, ಆಟ ಆಡೋಕ್ಕೆ. ಮತ್ತು ಇಲ್ಲಿದು ಕಾಫಿ, ಏಲಕ್ಕಿ, ಮೆಣಸು ಮತ್ತು ಭತ್ತ ಯಾವುದು ಮಕ್ಳಿಗೆ ಗೊತ್ತಿರಲ್ಲ, ರಾಗಿ ಇದೆಲ್ಲ ಬೆಳೆಯೋದೆಲ್ಲ ಎಲ್ಲ ನಾವು ತೋರ್ಸೋಕ್ಕಾಗೇ ಬರ್ತೀವಿ ನಾವು. ಮತ್ತೆ ನೆಕ್ಸ್ಟ್ ಬರ್ತೀವಿ ಮಕ್ಳು ಕರ್ಕೊಂಡು ಅಂತ ತುಂಬ ಜನ ಹೇಳೋಗಾರೆ. ಅವರೆಲ್ಲ ಎಕ್ಸಾಮಿಗೆಲ್ಲ ಬರುತ್ತೆ, ಅವರಿಗೆ ಏನು ಎಲ್ಲಿ ಬೆಳೆಯುತ್ತೆ ಏನಾಗುತ್ತೆ ಅನ್ನೋದೇ ಗೊತ್ತಿಲ್ಲ ಅವರಿಗೆ ಅಂತ ಎಲ್ಲ ಹೇಳ್ತಾರೆ ತುಂಬ ಜನ ಬಂದು. ಮತ್ತು ಒಂದರು ಬರಲೇಬೇಕು ಅಂತ ಮತ್ತೆ ಇಷ್ಟಪಟ್ಟೆ ಹೋಗ್ತಾರೆ ಹೊರತು ಇದಾಗಿ ಹೋಗಲ್ಲ ಯಾರು. ಹಾಂ, ನೋಡೋಕ್ಕೆ ಚೆನ್ನಾಗಿದೆ. ವ್ಯೂ ಪಾಯಿಂಟು ಇಲ್ಲೆಲ್ಲ ಬಿಸಿಲೆ, ಮಲ್ಲಳ್ಳಿ ಫಾಲ್ಸು, ಕೋಟೆ ಬೆಟ್ಟ, ಒಂಟಿ ಫಾಲ್ಸು, ಮತ್ತು ಪುಷ್ಪಗಿರಿ ದೇವಸ್ಥಾನ, ಪರ್ವತ, ಕುಮಾರದೇವರ ಪರ್ವತಕ್ಕೆ ಹತ್ತಕ್ಕೂ ಹೋಗಿ ಬರ್ತಾರೆ ಹುಡುಗರೆಲ್ಲ. ಉಳಿದು ಇಲ್ಲಿಂದ 5 ಗಂಟೆಗೆ ಹೋಗ್ತಾರೆ. ಹೋಗಿ ಕುಮಾರ ಹೋಗ್ಬೋದು. ಇಲ್ಲಿ ಹೋದರೆ ನಮಗೆ 12 ಕಿಲೋಮೀಟ್ರು ಫಾಲ್ಸ್ ಹತ್ರ. ಅಲ್ಲಿ ಹೋದರೆ ಅಲ್ಲಿಂದ ಒಂದು ಒಳ ಹಾದಿ ಐತೆ, ಅಲ್ಲಿಂದ ನಡೆದು ಹೋಗ್ತಾರೆ. ಟ್ರೆಕ್ಕಿಂಗ್ ಮಾಡೋಕ್ಕೆ ತುಂಬ ಜನ ಹುಡುಗಿರು ಬರ್ತಾರೆ ಬೇಸಿಗೆ ಟೈಮಲ್ಲೆಲ್ಲ. ಈ ಮಳೆಯಲ್ಲಿ ಬಿಡಲ್ಲ. ಬೇಸಿಗೆಯಲ್ಲಿ ಅಲ್ಲಿಂದ ಸುಬ್ರಹ್ಮಣ್ಯ ಹೋಗ್ತಾರೆ. ವ್ಯಾನ್ಗಳು ಇಲ್ಲಿಂದ ಸುಬ್ರಹ್ಮಣ್ಯ ಹೋಗ್ತಾರೆ. ಅವ್ರು ಇಲ್ಲಿ ಕಳಿಸ್ಬಿಟ್ಟು ಡ್ರೈವರ್ಗಳು ಸುಬ್ರಹ್ಮಣ್ಯಕ್ಕೆ ಹೋಗ್ತಾರೆ. ಅವರಿಲ್ಲಿ ಟ್ರೆಕ್ಕಿಂಗ್ ಹೋಗಿ ನಡ್ಕೊಂಡು ಅಲ್ಲಿಂದ ಮತ್ತೆ ರೀಚ್ ಆಗ್ತಾರೆ ವ್ಯಾನಿಗೆ. ಹೋಗ್ತಾರೆ. ಮೊನ್ನೆ ಡೆಲ್ಲಿಯಿಂದ ಬಂದು ಅವ್ರಿಗೆ ತುಂಬ ಸೆಕೆ ಅಂತೆ, ತುಂಬ ಜನ ಸತ್ತು ಹೋದ್ರಂತೆ ಸೆಕೆ ಇದು ಉರಿತಡಿನರ್ದೆ. ಹಂಗಾಗಿ ಇಲ್ಲಿ ಬಂದು ಫ್ಯಾಮಿಲಿ ಎಲ್ಲ ಬಂದು ಚಿಕ್ಕ ಮಕ್ಕಳೆಲ್ಲ ಕರ್ಕೊಬಂದಿದ್ರು. ಕರ್ಕೊಬಂದು 3 ದಿವಸ ಅವರು ಬುಕ್ ಮಾಡಿದ್ರು, ಬಿಡಲೇ ಇಲ್ಲ ಬೇರೆಯವರೆಲ್ಲ ಬುಕ್ ಮಾಡಿದ್ರು ಅವತ್ತು. ಇಲ್ಲ ನಮಗೆ ಚೆನ್ನಾಗಿದೆ, ನಾವು ಇಲ್ಲೇ ಇರ್ತೀವಿ ಅಂತೇಳಿ. ಆಮೇಲೆ ಅವ್ರನ್ನ ನಾವು ತಗೊಂಡೋಗಿ ಇಲ್ಲೆಲ್ಲೂ ಲಾಡ್ಜ್ ಸಿಗದಲ್ಲೇ ಸೋಮವಾರಪೇಟೆಗೆ ಲಾಡ್ಜಿಗೆ ಬಿಟ್ಟು ಬಂದ್ವಿ. ಮೊದಲೇ ಬುಕ್ ಮಾಡಿದ್ರು ಬೇರೆಯವರು, ಇವ್ರು 1 ದಿವಸಕ್ಕೆ ಅಂತ ಮಾಡಿ. ಇವ್ರು ನಮಗಿಲ್ಲ ಬಿಡೋದೆಲ್ಲ, ನಾವು ಬೇಕಾದ್ರೆ ಜಾಸ್ತಿ ದುಡ್ಡು ಕೊಡ್ತೀವಿ, ನಾವು ಇಲ್ಲೇ ಇರ್ತೀವಿ ಅಂತೇಳಿ ಅವ್ರು ಬಿಡನೇ ಇಲ್ಲ. ಲಾಸ್ಟಿಗೆ ಆಮೇಲೆ ನಮ್ಮ ಮಗ ತಗೊಂಡೋಗಿ ಅಲ್ಲಿ ಬಿಟ್ಟು ಬಂದ ಸೋಮವಾರಪೇಟೆ ಲಾಡ್ಜಿಗೆ. ಅವ್ರನ್ನ ಬೇರೆಯವ್ರ ಬುಕ್ ಮಾಡ್ದಾರವ ಹುಡುಗ್ರವ. ಹಾಗೆ ಎಲ್ಲ ಇಷ್ಟಪಡ್ತಾರೆ. ಚೆನ್ನಾಗಿದೆ ಇಲ್ಲೆಲ್ಲ, ಮನೆ ಚೆನ್ನಾಗಿದೆ, ಕೂರಕ್ಕೆ ಚೆನ್ನಾಗಿದೆ ಅಂತೆಲ್ಲ ತುಂಬ ಇಷ್ಟಪಡ್ತಾರೆ. ಹೂವಿನ ಗಿಡಗಳು ನೋಡ್ತಾ ಇದ್ದರೆ ಇಲ್ಲೇ ಇರೋಣ ಅಂತಾಗುತ್ತೆ ಅಂತ ಎಲ್ಲ ಇದೆ. ಇಲ್ಲಿ ಹೋದ್ರೆ ಇನ್ನು ದುಬಾರಿ ಇದೆ. ಇದಕ್ಕೆ ಹೋದರೆ ಕುಶಾಲನಗರ ಅಲ್ಲೆಲ್ಲ ಗೋಲ್ಡನ್ ಟೆಂಪಲು, ಹಾರಂಗಿ ಡ್ಯಾಮು ಎಲ್ಲ ನೋಡೋಕೆ ಹೋಗ್ತಾರೆ. ಮಡಿಕೇರಿಲಿ ಇಲ್ಲಿ ಹಾಲ್ಟ್ ಮಾಡಿಬಿಟ್ಟು ಸುತ್ತಮುತ್ತೆಲ್ಲ ನೋಡ್ಕೊಂಡು ಹೋಗ್ತಾರೆ. ಇಲ್ಲಿ ಹೊಸಳ್ಳಿ ಬೆಟ್ಟ, ರೈಲ್ವೆ ಟೆನಾಲು, ಅದು ಚೆನ್ನಾಗಿದೆ. ರೈಲ್ವೆ ಟೆನಲ್ ಚೆನ್ನಾಗಿದೆ. ಅಲ್ಲಿ ಕಾಗಿನೇರಿ ಬೆಟ್ಟ ಇದೆ, ಪಟ್ಲ ಬೆಟ್ಟ ಇದೆ, ಬಿಸ್ಲೆ ವ್ಯೂ ಪಾಯಿಂಟ್ ಇದೆ. ಇಲ್ಲೇ ಹತ್ತಿರ 12 ಕಿಲೋಮೀಟ್ರ್ ಅಷ್ಟೇ. ಇನ್ನು ಮತ್ತೆ ಸುಬ್ರಹ್ಮಣ್ಯ ಹೋಗೋರು ಇಲ್ಲೇ ಹಾಲ್ಟ್ ಮಾಡ್ತಾರೆ. ಅಲ್ಲೆಲ್ಲ ಬಿಜಿ ರೂಮೆಲ್ಲ ಸಿಗಲ್ಲ, ಗೊಬ್ಬೆ ನಿದ್ರೆ ಬರಲ್ಲ ಅಂತ. ಅಲ್ಲಿ ಬೆಂಗಳೂರು ಇವರು ಬನಶಂಕರಿ ಐನರೇ ಬಂದು ಉಳ್ದೋಗಾರೆ ಭಟ್ರು. ಬನಶಂಕರಿ ದೇವಸ್ಥಾನ ಇದು ಮಾಡ್ತಾರೆ, ಪೂಜೆ ಮಾಡ್ತಾರಂತೆ. ಅವ್ರ ಫ್ಯಾಮಿಲಿ ಎಲ್ಲ ಕರ್ಕೊಂಡು ಬಂದು ಅವ್ರ ತಾಯಿ, ಅವ್ರ ಮಕ್ಕಳು, ಅವ್ರ ಹೆಂಡತಿ ಎಲ್ಲ ಬಂದು ಇಲ್ಲಿ ನಮ್ಮ ಮನೇಲೂ ಪೂಜೆ ಮಾಡೋರು. 5 ಗಂಟೆಗೆ ಎದ್ದು ಸ್ನಾನ ಮಾಡಿ ದೇವ್ರ ಕೋಣೆಯಲ್ಲಿ ಪೂಜೆ ಮಾಡಿ ಮನೇಲಿ. ಆಮೇಲೆ ಇಲ್ಲಿಂದ ಸುಬ್ರಹ್ಮಣ್ಯಕ್ಕೆ ಇದಕ್ಕೆ ಹೇಳಿದ್ರಂತೆ ಪೂಜೆಗೆ, ಅಲ್ಲಿಂದ ಬರೋಕ್ಕೆ ಕಷ್ಟ ಆಗುತ್ತೆ ಅಂತ ಇಲ್ಲಿ ಹಾಲ್ಟ್ ಮಾಡಿ 3 ದಿವಸ ಪೂಜೆಗೆ ಹೋಗೋರೆ. ನಾಗರ ಪೂಜೆ ಅಂತೇಳಿ ಯಾರೋ ಕೊಟ್ಟಿದ್ರಂತೆ ಆರ್ಡ್ರ. ಹಾಗಾಗಿ ಅಲ್ಲಿ ಹೋಗಿ ಪೂಜೆ ಮಾಡಿ ಇಲ್ಲಿ ಬಂದು ಹಾಲ್ಟ್ ಆಗಿ ಭಾರಿ ಚೆನ್ನಾಗಿ ಹೋದರು. ಎಲ್ಲಿಂದೆಲ್ಲ ಬರ್ತಾರೆ, ದಾವಣಗೆರೆ, ತೆಲಂಗಾಣ, ಹೈದ್ರಾಬಾದು ಎಲ್ಲ ತುಂಬ ಕಡೆಯಿಂದ ಬರ್ತಾರೆ. ಮೈಸೂರು, ಮಂಗಳೂರು ಇಷ್ಟು ಕಡೆ ಬಂದರೆ ಅಂತ ಹೇಳಂಗಿಲ್ಲ. ಎಲ್ಲ ಕಡೆಯವರು ಬಂದರು. ನಮಗೆಲ್ಲ ಫೋನ್ ನಂಬರ್ ಕೊಡೋದು, ಅಡ್ರೆಸ್ ಕೊಡೋದು, ಬನ್ನಿ ಅನ್ನೋದು, ಅದು ಮಾಡೋದು. ಹೋಗೋರಿಗೂ ಭಾರಿ ಚೆನ್ನಾಗಿ ಹೋಗ್ತಾರೆ. ನಮಗೂ ಖುಷಿ. ಅವರು ತುಂಬ ಪೇಸಿಗೆಲ್ಲ ಹಾಕಾರಂತೆ. ಆಂಟಿ ಅಂಕಲು ಚೆನ್ನಾಗಿ ನೋಡ್ಕೊಳ್ತಾರೆ, ಚೆನ್ನಾಗಿ ಊಟ ಕೊಡ್ತಾರೆ. ಒಬ್ಬರು ಊಟದ ಬಗ್ಗೆ ಇದ್ರ ಬಗ್ಗೆ ದೂರ ಮಾಡಿಲ್ಲ ಇಷ್ಟವರೆಗೂ. ಚೆನ್ನಾಗಿದೆ ಅಂತ ಹೇಳೋದೇ ಬಿಟ್ಟರೆ ಯಾರೂ ಏನೂ ಹೇಳಿಲ್ಲ ಮಾತ್ರ ಇಷ್ಟವರೆಗೂ. ಎಲ್ಲ ಚೆನ್ನಾಗಿ ಫುಡ್ಡೆಲ್ಲ ಚೆನ್ನಾಗಿ ಕೊಡ್ತೀವಿ, ಎಲ್ಲ ಮಾಡ್ತೀವಿ, ಚೆನ್ನಾಗಿ ನೋಡ್ಕೊತೀವಿ. ನಾವು ನಮ್ಮ ಮನೆಗೆ ಬಂದಮೇಲೆ ನಮ್ಮ ಮಗದಿರು, ನಮ್ಮ ಮಕ್ಕಳು, ನಮ್ಮ ನೆಂಟರು, ನಮ್ಮ ಫ್ಯಾಮಿಲಿ ಅಂತಲೇ ಹೋಗೋವ್ರಿಗೂ ನಾವು ನೋಡ್ಕೊತೀವಿ. ಅವರು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ, ಸುಮ್ಮನೆ ಹೇಳೋದಲ್ಲ. ಮತ್ತು ತಂದಿದ್ದೆಲ್ಲ ಅವರು ಕೊಡೋದು, ನಮಗೆ ಬೇಡ ಅಂದ್ರು ಹಣ್ಣು ಹಂಪಲ ಎಲ್ಲ ಕೊಟ್ಟು ಹೋಗ್ತಾರೆ ಹೋಗ್ಬೇಕಾರುವ ತಗೊಳ್ಳಿ ಅಂತ.